ನಮಸ್ಕಾರ ಗೆಳೆಯರೆ, ಕನ್ನಡ ಮನಿ ಮೆಂಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಸ್ಕ್ ಇಲ್ಲದೆ ಅಂದರೆ ರಿಸ್ಕ್ ಫ್ರೀಯಾಗಿ ಹೇಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ 20-30% ರಿಟರ್ನ್ನ ಗಳಿಸ್ಬೋದು ಅನ್ನೋ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಸ್ಟ್ರಾಟಜಿ ಗೆಳೆಯರೆ. ನೀವು ವಿತೌಟ್ ರಿಸ್ಕ್ ಫ್ರೀಯಾಗಿ ಒಂಥರ ಗ್ಯಾರಂಟೀಡ್ ಅಂತಲೇ ಹೇಳ್ಬೋದು. 20-30% ರೇಟನ್ನು ನೀವು ಗಳಿಸ್ಬೋದು ವಿತಿನ್ 6-7 ಮಂತ್ಸ್ ಒಳಗಡೆ, ಅಥವಾ ಸಮ್ಟೈಮ್ಸ್ ಸ್ವಲ್ಪ ಎಕ್ಸ್ಟ್ರಾ ತಗೋಬೋದು ಟೈಮ್. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಫಿಕ್ಸ್ಡ್ ಆಗಿರಲ್ಲ. ಹಾಗಾಗಿ ವಿತಿನ್ ಶಾರ್ಟ್ ಟೈಮಲ್ಲಿ ನೀವು 20-30%ನ ಹೇಗೆ ಅರ್ನ್ ಮಾಡ್ಬೋದು ಅನ್ನೋ ಒಂದು ಸ್ಟ್ರಾಟಜಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡದೆ, ಎಲ್ಲೂ ಹಿಂದೆ ಮುಂದೆ ಮಾಡದೆ ಕೊನೆವರೆಗೂ ಮಾಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟು ಈ ವಿಡಿಯೋ. ಸ್ಟ್ರಾಟಜಿ ಟು ಅರ್ನ್ 20-30% ಸೆಕ್ಯೂರ್ಡಲ್ಲಿ, ಹಾಗೆ ರಿಸ್ಕ್ ಫ್ರೀ ಆಗಿ. ಗೆಳೆಯರೆ, ನಾನು ಆ ಸ್ಟ್ರಾಟಜಿಗೆ ಹೋಗೋದಕ್ಕೆ ಮುಂಚೆ 3 ಇಂಪಾರ್ಟೆಂಟ್ ಕಂಡೀಷನ್ಸ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಗೆಳೆಯರೆ. ತುಂಬ ಇಂಪಾರ್ಟೆಂಟ್ ಆಗಿರೋಂಥ 3 ಕಂಡೀಷನ್ಸ್ ಇದೆ. ನೀವು ಈ 3 ಕಂಡೀಷನ್ಸ್ನ ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು ಸೆಕ್ಯೂರ್ಡ್ ಆಗಿ, ರಿಸ್ಕ್ ಫ್ರೀ ಆಗಿ, ಗ್ಯಾರಂಟಿಡ್ ರಿಟರ್ನ್ಸ್ನ ಪಡ್ಕೊಳ್ಬೋದು. ಆ 3 ಕಂಡೀಷನ್ಸ್ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಗೆಳೆಯರೆ. ಮೊದಲನೇದಾಗಿ, ಮಸ್ಟ್ ಬಿ ಎ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್. ನೀವು ಯಾವುದು ಸ್ಟಾಕಲ್ಲಿ ಈ ಸ್ಟ್ರಾಟಜಿನ ಅಪ್ಲೈ ಮಾಡಕ್ಕೆ ಹೋಗ್ತಾ ಇದ್ದೀರಿ, ಆ ಸ್ಟಾಕು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿರಬೇಕು. ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅನ್ನೋದ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ನಾನು ಅದ್ರ ಬಗ್ಗೆನೂ ಕೂಡ 10 ಕೀ ಪಾಯಿಂಟ್ಸ್ನ ನೋಡಿ ಚೆಕ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಅದನ್ನು ನೋಡಿ. ಹಾಗೆ ಅದಷ್ಟೇ ಅಲ್ಲ, ಅದು ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ತುಂಬ ವಿಚಾರಗಳಿರುತ್ತೆ, ನೀವು ಬೇರೆ ಕಡೆ ವಿಷಯ ಬೇಕಾದ್ರೂ ತಿಳ್ಕೊಳ್ಬೋದು. ಅಥವಾ ಬ್ಲೂ ಚಿಪ್ ಸ್ಟಾಕ್ ಅಂತಾರೆ, ಬ್ಲೂ ಚಿಪ್ ಸ್ಟಾಕ್ಗಳು ಅಂತಾರೆ. ಅಂಥ ಸ್ಟಾಕ್ಗಳಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಸ್ಟಾಕ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಯಾವುದಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, TCS ಕಂಪನಿ. ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕು. ನಾನು ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇನ್ನೊಂದು ತಗೋಬೇಕು ಅಂತಂದರೆ ಇನ್ಫೋಸಿಸ್. ಸೊ ಈ ಥರದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂಥ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಈ ಸ್ಟ್ರಾಟಜಿ ಅಪ್ಲೈ ಮಾಡಲಿಕ್ಕೆ. ಹಾಗೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ಅಂದರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಹಾಗೆ ಸೆಕೆಂಡ್ ಕಂಡೀಷನ್ ನೋಡೋಣ ಬನ್ನಿ ಗೆಳೆಯರೆ. ಸೆಕೆಂಡ್ ಕಂಡೀಷನ್ ಬಂದು ಮಸ್ಟ್ ಬಿ ಎ ಲಾರ್ಜ್ ಕ್ಯಾಪ್ ಕಂಪನಿ. ಅಂದರೆ ಅದರ ಮಾರ್ಕೆಟ್ ಕ್ಯಾಪಲ್ಲಿ ಸೊ 23-24 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅಂದರೆ ಅದನ್ನು ಲಾರ್ಜ್ ಕ್ಯಾಪ್ ಕಂಪನಿ ಅಂತಾರೆ. ಸೊ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದ್ದರೆ ಅದು ಲಾರ್ಜ್ ಕ್ಯಾಪ್ ಕಂಪನಿ ಆಗುತ್ತೆ. ಅಂದರೆ 25,000, 30,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದರೆ ಅಂಥ ಕಂಪನಿ ಆಗಿರಬೇಕು. ಅದ್ರ ಮೇಲೆ ಎಷ್ಟಾದರೂ ಇರ್ಬೋದು. ಕೆಲವೊಂದು ಕಂಪನಿಗಳಿದ್ದಾವೆ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ, ಅಂಥ ಕಂಪನಿಗಳಿದ್ದಾವೆ. ಸೊ ಹೀಗೆ ಲಾರ್ಜ್ ಕ್ಯಾಪ್ ಕಂಪನಿ ಆಗಿರಬೇಕು. ಇದು 2ನೇ ಕಂಡೀಷನ್. 3ನೇ ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಗೆಳೆಯರೆ, ನೋಡೋಣ ಬನ್ನಿ. ಪೇಷನ್ಸ್. ಇದನ್ನು ನಾನು ಆಲ್ಮೋಸ್ಟು ಯಾವುದೇ ವಿಡಿಯೋ ಮಾಡಿದರೂ ಇದನ್ನು ಹೇಳಿರ್ತೀನಿ ನಾನು. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಸೆಲೆಕ್ಟ್ ಮಾಡಿ ಅದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದ್ರೆ ನಿಮ್ಮಲ್ಲಿ ಪೇಷನ್ಸ್ ಇಲ್ಲ ಅಂದರೆ ನಿಮಗೆ ಲಾಸೇ ಆಗೋದು. ಸೊ ತುಂಬ ಇಂಪಾರ್ಟೆಂಟು ಪೇಷನ್ಸ್. ಅದನ್ನು ನಾವು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು, ತಾಳ್ಮೆ ಇರಲೇಬೇಕು ನಮಗೆ. ಆಗಲೇ ಒಳ್ಳೆ ರಿಟರ್ನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗೋದು, ಹಾಗೆ ಅರ್ನ್ ಮಾಡೋಕ್ಕೆ ಕೂಡ ಆಗೋದು. ಹಾಗೆ 3 ಕಂಡೀಷನ್ಸ್ನ ನೋಡಿದ್ರೆ ನೀವು, ಮೊದಲನೇ ಕಂಡೀಷನ್ ಏನು, ಮಸ್ಟ್ ಬಿ ಎ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕು. 2ನೇ ಕಂಡೀಷನ್ನು ಮಸ್ಟ್ ಬಿ ಎ ಲಾರ್ಜ್ ಕ್ಯಾಪ್ ಕಂಪನಿ. 3ನೇ ಕಂಡೀಷನ್ನು ಪೇಷನ್ಸು. ಹಾಗಾದರೆ ನೆಕ್ಸ್ಟ್ ಈಗ ಅದರ ಸ್ಟ್ರಾಟಜಿ ಏನು ನೋಡೋಣ ಬನ್ನಿ ಗೆಳೆಯರೆ. ಕಾರ್ಪೊರೇಟ್ ಆಕ್ಷನ್. ಯಾವುದೇ ಒಂದು ಕಂಪನಿಯಲ್ಲಿ ಕಾರ್ಪೊರೇಟ್ ಆಕ್ಷನ್ ಆಗುತ್ತೆ, ಅದು ಹಲವಾರು ಕಾರ್ಪೊರೇಟ್ ಆಕ್ಷನ್ಸ್ ಇರುತ್ತೆ. ಅದನ್ನು ನೋಡೋಣ ಬನ್ನಿ ಗೆಳೆಯರೆ. ನಾನು ಮನಿ ಕಂಟ್ರೋಲಲ್ಲಿ ಓಪನ್ ಮಾಡಿದ್ದೀನಿ. ಕಾರ್ಪೊರೇಟ್ ಆಕ್ಷನ್, ಯಾವ್ಯಾವ ಕಾರ್ಪೊರೇಟ್ ಆಕ್ಷನ್ ಇರುತ್ತೆ ಅಂತ ನೋಡ್ಬೋದು. ಬೋರ್ಡ್ ಮೀಟಿಂಗ್ಸ್ ಇದ್ದರೆ ಅದು ಒಂದು ಕಾರ್ಪೊರೇಟ್ ಆಕ್ಷನ್ನೇ. ಹಾಗೆ ಡಿವಿಡೆಂಡ್ಸ್ ಕೊಡ್ತಾ ಇದೆ ಅಂದರೆ ಅದು ಒಂದು ಕಾರ್ಪೊರೇಟ್ ಆಕ್ಷನು. ಬೋನಸ್ ಕೊಡ್ತಾ ಇದೆ ಸ್ಟಾಕ್ ಅಂತ ಅಂದರೆ ಅದು ಕಾರ್ಪೊರೇಟ್ ಆಕ್ಷನ್ ಆಗುತ್ತೆ. ಹಾಗೆ ಸ್ಪ್ಲಿಟ್ಸ್ ಕೊಡ್ತಿದೆ ಅಂತಂದರೆ ಅದು ಕಾರ್ಪೊರೇಟ್ ಆಕ್ಷನ್ ಆಗುತ್ತೆ. ಹಾಗೆ ರೈಟ್ಸ್ ಕೊಡ್ತಾರೆ, ರೈಟ್ಸ್ ಕೂಡ ಕಾರ್ಪೊರೇಟ್ ಆಕ್ಷನ್. ಹಾಗೆ AGM, EGM ಅಂದರೆ
ಆನ್ಯುವಲ್ ಜನರಲ್ ಮೀಟಿಂಗು. ಸೊ ಇವೆಲ್ಲನೂ ಕಾರ್ಪೊರೇಟ್ ಆಕ್ಷನ್ಸ್ ಆಗುತ್ತೆ. ಸೊ ನಾವು ಇವತ್ತಿನ ಸ್ಟ್ರಾಟಜಿ ಬಂದು ತುಂಬ ಇಂಪಾರ್ಟೆಂಟು. ಬೋನಸ್ ಹಾಗೆ ಸ್ಪ್ಲಿಟ್ಸ್, ಈ ಎರಡು ಕಾರ್ಪೊರೇಟ್ ಆಕ್ಷನ್ ಮೇಲೆ ನಮ್ಮ ಸ್ಟ್ರಾಟಜಿ ನಿಂತಿದೆ ಗೆಳೆಯರೆ. ಒಂದು ಕಂಪನಿ ಬೋನಸ್ ಕೊಡ್ತಾ ಇದ್ರೆ ಹಾಗೆ ಸ್ಪ್ಲಿಟ್ ಮಾಡ್ತಾ ಇದ್ರೆ ಸ್ಟಾಕನ್ನು. ಫಾರ್ ಎಕ್ಸಾಂಪಲ್ ಬೋನಸ್ ಅಂತ ಅಂದರೆ ನಿಮ್ಮ ಹತ್ರ 1 ಸ್ಟಾಕ್ ಇದೆ ಅಂದರೆ ಕಂಪನಿ 1:1 ಬೋನಸ್ ಅನೌನ್ಸ್ ಮಾಡ್ತಂದ್ರೆ ನಿಮಗೆ 1 ಇರೋದು ಸ್ಟಾಕು 2 ಸ್ಟಾಕ್ ಆಗುತ್ತೆ. ಸೊ ಇನ್ ಕೇಸ್ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಫೇಸ್ ವ್ಯಾಲ್ಯೂ ₹10 ಇದೆ ಅಂತಂದರೆ, ಒಂದು ಸ್ಟಾಕ್ನ ಫೇಸ್ ವ್ಯಾಲ್ಯೂ 10 ಇದೆ ಅಂತಂದರೆ ಅದನ್ನು 1:5 ಸ್ಪ್ಲಿಟ್ ಮಾಡ್ಬೋದು. ಅಂದರೆ ₹2ಗೆ ಫೇಸ್ ವ್ಯಾಲ್ಯೂಗೆ ಸ್ಪ್ಲಿಟ್ ಮಾಡ್ಬೋದು, ಅಥವಾ ₹1ಗೆ ಸ್ಪ್ಲಿಟ್ ಮಾಡಿದ್ರೆ 1:10 ಸಿಗುತ್ತೆ. ನಿಮಗೆ 1 ಸ್ಟಾಕ್ ಇದೆ ಅಂದರೆ 1:10 ಸ್ಪ್ಲಿಟ್ ಆಯಿತು ಅಂದರೆ ನಿಮಗೆ 1 ಸ್ಟಾಕ್ ಇರೋದು 10 ಸ್ಟಾಕ್ ಆಗುತ್ತೆ. ಇನ್ ಕೇಸ್ 1:5 ಆಯಿತು ಅಂತಂದರೆ 1 ಸ್ಟಾಕ್ ಇರೋದು 5 ಸ್ಟಾಕ್ ಆಗುತ್ತೆ. ಸೊ ಈ ಥರ ಈ ಎರಡು ಕಾರ್ಪೊರೇಟ್ ಆಕ್ಷನ್ ಮೇಲೆ ನಮ್ಮ ಇವತ್ತಿನ ಸ್ಟ್ರಾಟಜಿ ನಿಂತಿದೆ ಗೆಳೆಯರೆ. ಈಗ ನಾನು ಇತ್ತೀಚೆಗೆ ಒಂದು ಕಂಪನಿ ಬೋನಸ್ ಕೊಡ್ತು, ಇದನ್ನು ನ್ಯೂಸ್ನ ನಾನು ಓಪನ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಾವು NSE ವೆಬ್ಸೈಟಲ್ಲೇ ನೋಡೋಣ ಅದು ಯಾವತ್ತು ಬೋನಸ್ ಕೊಟ್ಟಿರೋದು ಅಂತ. ಗೆಳೆಯರ ಕಂಪನಿ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್, ಈ ಕಂಪನಿ ಇತ್ತೀಚೆಗೆ ಬೋನಸ್ ಕೊಟ್ಟಿದೆ. ಅದನ್ನು ನೋಡೋಣ, ಎಕ್ಸ್ ಡೇಟ್ ನೋಡೋಣ ಬನ್ನಿ. ಎಕ್ಸ್ ಡೇಟ್ ನೋಡ್ಬೋದು ನೀವು ಇಲ್ಲಿ. ಬೋನಸ್ 1:1 ಬೋನಸ್ ಕೊಟ್ಟಿದೆ 22 ಜೂನ್ 2021. ಸೊ 22 ಜೂನ್ 2021 ಎಕ್ಸ್ ಡೇಟ್. ಅಲ್ಲಿವರೆಗೂ ಆ ಡೇಟ್ವರೆಗೂ ಯಾರ್ಯಾರು ಆ ಸ್ಟಾಕನ್ನು ಇಟ್ಕೊಂಡಿದ್ರು ಅದು 1 ಸ್ಟಾಕ್ ಇದ್ದಿದ್ದು 2 ಸ್ಟಾಕ್ ಆಗಿದೆ, 2 ಇದ್ದಿದ್ದು 4 ಆಗಿದೆ. ಈ ಥರ ಬೋನಸ್ ಕೊಟ್ಟಿದೆ ಕಂಪನಿ. ಸೊ ಡೇಟ್ ತುಂಬ ಇಂಪಾರ್ಟೆಂಟ್ ಗೆಳೆಯರೆ ನೋಡಿ, 22 ಜೂನ್ 2021. ಈಗ ಅದರ ನ್ಯೂಸ್ ಬಗ್ಗೆ ಬರ್ತೀನಿ ನಾನು ಗೆಳೆಯರೆ. ನಾನು ಇಲ್ಲಿ ನೋಡ್ಬೋದು ನೀವು, ಗೂಗಲಲ್ಲಿ ಓಪನ್ ಮಾಡಿದ್ದೀನಿ. ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಬೋರ್ಡ್ ರೆಕಮೆಂಡ್ಸ್ 1:1 ಬೋನಸ್ ಇಶ್ಯೂ. ಡೇಟ್ ನೋಡ್ಬೋದು ನೀವು ಇಲ್ಲಿ, 18th May 2021. ಸೊ ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಬೋರ್ಡ್ ರೆಕಮೆಂಡ್ಸ್ 1:1 ಬೋನಸ್ 18th May 2021. ಅಂದರೆ 18ನೇ ತಾರೀಕು ಮೇನಲ್ಲಿ ಕಂಪನಿಯ ಬೋರ್ಡ್ ಮೀಟಿಂಗಲ್ಲಿ ಬೋನಸ್ ಅನೌನ್ಸ್ ಆಗಿದೆ. ಅದು ಕೊಟ್ಟಿರೋದು ನಿಮಗೆ 22 ಜೂನ್ 2021. ಅಂದರೆ 1 ತಿಂಗಳು ಟೈಮ್ ಆಯಿತು. ಅಂದರೆ ನಮಗೆ ನ್ಯೂಸ್ ಬಂದಿದ್ದು 18th May, ಅಂದರೆ 1 ತಿಂಗಳು ಬಿಫೋರಲ್ಲೇ ನ್ಯೂಸ್ ಬರುತ್ತೆ ಆಟೋಮೆಟಿಕಲಿ. ಎಲ್ಲ ಕಂಪನಿಗಳು ಅಷ್ಟೇ. ಈವನ್ ಬೋರ್ಡ್ ಮೀಟಿಂಗು ಇಂಥ ರೀಸನ್ಗಿದೆ ಅಂತಲೇ ಅವರು NSE BSEಗೆ ಅವರು ತಮ್ಮ ಬೋರ್ಡ್ ಮೀಟಿಂಗ್ ಬಗ್ಗೆ ಸಬ್ಮಿಟ್ ಮಾಡ್ತಾರೆ ಡೀಟೇಲನ್ನು. ಆವಾಗಲೇ ಕಂಪನಿ ಅನೌನ್ಸ್ ಮಾಡಿರುತ್ತೆ ಏನಕ್ಕಾಗಿ ಬೋರ್ಡ್ ಮೀಟಿಂಗ್ ಇದೆ ಅಂತ. ಸೊ ಅಲ್ಲೇ ನಮಗೆ ಗೊತ್ತಾಗುತ್ತೆ ಬೋನಸ್ನ ಕನ್ಸಿಡರ್ ಮಾಡ್ತಾರೋ ಇಲ್ವೋ ಅನ್ನೋದು ಬೋರ್ಡ್ ಮೀಟಿಂಗ್ ನಂತರ ಗೊತ್ತಾಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ನಾವು ಏನು ಮಾಡಬೇಕಾಗಿರೋದು, ಈಗ ಆರ್ತಿ ಇಂಡಸ್ಟ್ರೀಸು ಬೋನಸ್ ಇಶ್ಯೂಗೆ ರೆಕಮೆಂಡ್ ಮಾಡಿದೆ ಅಂತ 1 ತಿಂಗಳು ಮುಂಚೆನೇ ನ್ಯೂಸ್ ಗೊತ್ತಾಯಿತು ನಮಗೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು, ಅಂದರೆ ಶೇರ್ನ ತಗೊಳ್ಳೋದು ಮುಂಚೆನೆ. ಅಂದರೆ ನಮ್ಮ ಹತ್ರ ಕಡಿಮೆ ದುಡ್ಡಿರ್ಬೋದು, ಒಂದು 5 ಕ್ವಾಂಟಿಟಿ ತೊಗೊಳಕ್ಕಾಗ್ಬೋದು ಅಥವಾ 10 ಕ್ವಾಂಟಿಟಿ ತೊಗೊಳಕ್ಕಾಗ್ಬೋದು. ಎಷ್ಟು ಸಾಧ್ಯನೋ ಅಷ್ಟನ್ನು ತಗೊಳ್ಳೋದು. ಅಂದರೆ ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು, ಹಾಗೆ ಲಾರ್ಜ್ ಕ್ಯಾಪ್ ಕಂಪನಿ ಆಗಿರಬೇಕು, ಹಾಗೆ ನಮ್ಮಲ್ಲಿ ಪೇಷನ್ಸು ಇರಬೇಕು ಅಂತ ನಾನು ಆವಾಗಲೇ 3 ಕಂಡೀಷನ್ ಹೇಳ್ದಲ್ಲ. ಆ 3 ಕಂಡೀಷನ್ನು, ಮೊದಲನೇದು 2 ಕಂಪನಿ ಬಗ್ಗೆ ರಿಲೇಟೆಡು, 3ನೇದು ನಮಗೆ ರಿಲೇಟೆಡು. ಈ ಮೊದಲನೇ 2 ಕಂಡೀಷನ್ಸ್ನ ಈ ಕಂಪನಿ ಫುಲ್ಫಿಲ್ ಮಾಡ್ತಾ ಇದೆ ಅಂದರೆ ಈ ಕಂಪನಿಲಿ ನಾವು ಎಂಟರ್ ಆಗಬೇಕು. ಅಂದರೆ ಲಕ್ಷಾಂತರ ರೂಪಾಯಿ ಹಾಕಬೇಕು ಅಂತ ಅಲ್ಲ, ನಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು, ಬರೀ 5 ಕ್ವಾಂಟಿಟಿ ಆಗ್ಬೋದು ಅಥವಾ 10 ಕ್ವಾಂಟಿಟಿ ಆಗ್ಬೋದು, ಆ ಕಂಪನಿಯ ಸ್ಟಾಕನ್ನು ತಗೊಳ್ಳೋದು. ಹಾಗೆ ನೀವು ಕೆಳಗಡೆ ನೋಡ್ಬೋದು, ಈ ನ್ಯೂಸ್ ನೋಡ್ಬೋದು, ಆರ್ತಿ ಇಂಡಸ್ಟ್ರಿ ಸ್ಟಾಕ್ ಜಂಪ್ 7% ಆಸ್ ಫರ್ಮ್ ಟು ಕನ್ಸಿಡರ್ ಬೋನಸ್ ಇಶ್ಯೂ. ನೋಡ್ಬೋದು ಇದೆಂದು ಬಂದಿದೆ ನೋಡಿ, ಟ್ಯೂಸ್ಡೇ 5th May 2021. ಬೋರ್ಡ್ ಮೀಟಿಂಗ್ ಇರೋದು May 11, 2021. ಅಂದರೆ ನಮಗೆ ಬೋರ್ಡ್ ಮೀಟಿಂಗು ಇಂಥ ದಿನ ಇದೆ ಅಂತನ ಮೀಟಿಂಗ್ ಬಗ್ಗೆ NSE BSEಗೆ ಯಾವತ್ತು ಸಬ್ಮಿಟ್ ಮಾಡುತ್ತೋ ಕಂಪನಿ ಅವತ್ತೇ ಗೊತ್ತಾಗುತ್ತೆ ಕಂಪನಿ ಬೋನಸ್ ಕೊಡುತ್ತೋ ಇಲ್ವೋ ಅಂತನ. ಅದು ಬೋರ್ಡ್ ಮೀಟಿಂಗಲ್ಲಿ ಫೈನಲ್ ಡಿಸಿಷನ್ ಆಗುತ್ತೆ. ಆದರೆ ಅದಕ್ಕೆ ಮುಂಚೆನೇ ರ್ಯಾಲಿ ಹೋಗುತ್ತೆ. ಅಂದರೆ ನ್ಯೂಸ್ ಯಾವಾಗ ಬರುತ್ತೋ ನಾವು ಅವಾಗಲೇ ಎಂಟರ್ ಆಗಬೇಕು ಕಂಪನಿಯ ಸ್ಟಾಕಲ್ಲಿ. ಆವಾಗ ನಮಗೆ ರಿಟರ್ನ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೋಡ್ಬೋದು ನೀವು ಇಲ್ಲಿ 5th May ಬಂದಿದೆ ಈ ನ್ಯೂಸ್, ಆರ್ತಿ ಇಂಡಸ್ಟ್ರಿ ಸ್ಟಾಕ್ ಜಂಪ್ 7% ಫಾರ್ಮ್ ಕನ್ಸಿಡರ್ ಬೋನಸ್ ಇಶ್ಯೂ. ಅಂದರೆ ಮೀಟಿಂಗ್ ಅನೌನ್ಸ್ ಮಾಡಿದ ತಕ್ಷಣವೇ ಜಂಪಿಂಗ್ ಶುರುವಾಗಿದೆ. ಸೊ ಅದರ ನಂತರ 18th Mayಗೆ ಕನ್ಫರ್ಮ್ ಆಯಿತು. ಸೊ ಅದರ ನಂತರ ಜೂನ್ಗೆ
ಅದು ಬೋನಸ್ ಕೂಡ ಕೊಡ್ತು ಜೂನ್ 22ಗೆ. ಹಾಗೆ ಸ್ಪ್ಲಿಟ್ ಕೂಡ ಇದೇ ರೀತಿ ಇರುತ್ತೆ ಗೆಳೆಯರೆ. ಸೊ ಕಂಪನಿ ಸ್ಪ್ಲಿಟ್ ಮಾಡೋದಕ್ಕೆ ಮುಂಚೆನೇ ನಮಗೆ ನ್ಯೂಸ್ ಬರುತ್ತೆ. ನ್ಯೂಸ್ ಬಂದಾಗ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ, ಅದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದ್ದರೆ ಎಂಟರ್ ಆಗ್ಬೋದು. ಎಂಟರ್ ಆಗಿ ನಾವು ಬೋರ್ಡ್ ಮೀಟಿಂಗನ್ನು ವೆಯ್ಟ್ ಮಾಡ್ಬೋದು. ಬೋರ್ಡ್ ಮೀಟಿಂಗಲ್ಲಿ ಇನ್ ಕೇಸು ರೆಕಮೆಂಡ್ ಆಯಿತು ಬೋನಸ್ ಕೊಡಲಿಕ್ಕೆ ಅಥವಾ ಸ್ಪ್ಲಿಟ್ ಕೊಡಲಿಕ್ಕೆ ಅಂತಂದರೆ, ನೆಕ್ಸ್ಟ್ ಆಟೋಮೆಟಿಕಲಿ ಸ್ಟಾಕಲ್ಲಿ ಪಾಸಿಟಿವಿಟಿ ಇರುತ್ತೆ, ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ನಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಮ ಟಾರ್ಗೆಟ್ ಏನಿರುತ್ತೆ, ಇನ್ ಕೇಸ್ ನೀವು 20% ರಿಟರ್ನ್ ತೊಗೊಂಡು ಎಕ್ಸಿಟ್ ಆಗಬೇಕು ಅಂದ್ಕೊಂಡಿದ್ರೆ ನೀವು ಎಕ್ಸಿಟ್ ಆಗ್ಬೋದು 20% ರಿಟರ್ನ್ ಆಗ್ತಿದ್ದಂಗೆ, ಅಥವಾ 30% ಇದೆ ಅಂದರೆ 30%ಗೆ ಎಕ್ಸಿಟ್ ಆಗ್ಬೋದು, ಅಥವಾ ಇಲ್ಲ ನಾನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀನಿ ಅಂತಂದರೆ ಲಾಂಗ್ ಟರ್ಮ್ ಕೂಡ ಹೋಲ್ಡ್ ಮಾಡ್ಬೋದು. ಮುಂದೆನೂ ಕೂಡ ಒಳ್ಳೆ ರಿಟರ್ನ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾನಿಲ್ಲಿ 2 ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಗೆಳೆಯರೆ. ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ನ, ಹಾಗೆ ಸ್ಟಾಕಲ್ಲಿ ಏನೇನಾಗುತ್ತೆ ಇನ್ ಕೇಸ್ ಬೋನಸ್ ಕೊಡಲಿಲ್ಲ ಅಥವಾ ಸ್ಪ್ಲಿಟ್ ಕೊಡಲಿಲ್ಲ ಅಂತಂದರೆ, ಬೋರ್ಡ್ ಮೀಟಿಂಗಲ್ಲಿ ನ್ಯೂಸ್ ಬಂದಾಗ ಎಂಟರ್ ಆಗ್ತೀವಿ, ಬೋರ್ಡ್ ಮೀಟಿಂಗಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಯೂಶ್ವಲಿ ಏನಾಗುತ್ತೆ, ನ್ಯೂಸ್ ಬಂದ ತಕ್ಷಣವೇ ಸ್ಟಾಕ್ ರ್ಯಾಲಿ ಶುರುವಾಗುತ್ತೆ. ಬೋರ್ಡ್ ಮೀಟಿಂಗಲ್ಲಿ ಏನಾದರೂ ಆಗ್ಬೋದು. ಅದಕ್ಕೋಸ್ಕರನೇ ನಾನು ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಸ್ಟಾಕ್ ಅಂತ ಹೇಳಿದ್ದು. ಯಾಕಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಸ್ಟಾಕ್ ಅಲ್ಲಾದಾಗ ಬೋನಸ್ಸು ಅಥವಾ ಸ್ಪ್ಲಿಟ್ಟು ಏನಾದರೂ ಬೋರ್ಡ್ ಮೀಟಿಂಗಲ್ಲಿ ಕ್ಯಾನ್ಸಲ್ ಆದರೂ ಕೂಡ ನಿಮಗೆ ಹೋಲ್ಡ್ ಮಾಡಿದ್ರೆ ಒಂದು 5-6 ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಒಂದು ಗೆಳೆಯರೆ, ನಾನು ಮುತ್ತೂಟ್ ಫೈನಾನ್ಸ್ ಕಂಪನಿಯನ್ನು ಓಪನ್ ಮಾಡಿದ್ದೀನಿ. ಇವತ್ತು ನೋಡ್ಬೋದು ನೀವು ಇಲ್ಲಿ 1524 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇದು ಈ ಕಂಪನಿಯಲ್ಲಿ ಕೂಡ ಸ್ಪ್ಲಿಟ್ ಮಾಡೋ ನ್ಯೂಸ್ ಬಂದಿತ್ತು. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೆ. ಆಗ ಸ್ಪ್ಲಿಟ್ ಆಗುತ್ತೆ ಅಂತ ನ್ಯೂಸ್ ಬಂದಾಗ ನಾನು ಕೂಡ 1150 ಚಿಲ್ಲರೆಯಲ್ಲೇನೋ ಎಂಟರ್ ಆಗಿದೆ. ನಾನು ತುಂಬ ಕ್ವಾಂಟಿಟಿ ತೊಗೊಂಡಿರಲಿಲ್ಲ, ಬರೀ 10 ಕ್ವಾಂಟಿಟಿ ತೊಗೊಂಡಿದ್ದೆ. 1100 ಚಿಲ್ಲರೆಯಲ್ಲಿ 10 ಕ್ವಾಂಟಿಟಿ ತೊಗೊಂಡಿದ್ದೆ. ನೀವು ಇಲ್ಲಿ ನೋಡ್ಬೋದು, ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್ ಓಪನ್ ಮಾಡಿದ್ದೀನಿ 1524 ರೂಪಾಯಿ. ಹಾಗೆ ಸ್ಪ್ಲಿಟ್ ಅದು ನ್ಯೂಸ್ ಬಂದಿದ್ದು ನೋಡ್ಬೋದು, 18 ಜುಲೈ 2020 ಸ್ಟಾಕ್ ಸ್ಪ್ಲಿಟ್ ಅಂಡ್ ಅದರ್ ಬಿಸ್ನೆಸ್ ಮ್ಯಾಟರ್ಸ್ ಅಂತ ಕಂಪನಿ ಮೀಟಿಂಗನ್ನು ಅನೌನ್ಸ್ ಮಾಡಿತ್ತು. ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂತ 18 ಜುಲೈ ನ್ಯೂಸ್ ಬಂತು 2020ರಲ್ಲಿ ಇದು. ಸೊ ನಾನು ಎಂಟರ್ ಆಗಿದ್ದೆ. ಆಗ ನಾನು ಹೇಳಿದ್ನಲ್ಲ 1100 ಚಿಲ್ಲರೆಯಲ್ಲಿ 150 ಚಿಲ್ಲರೆಯಲ್ಲಿ ನಾನು ಎಂಟರ್ ಆಗಿದ್ದೆ. ಅದರ ನಂತರ ಮೀಟಿಂಗಲ್ಲಿ ಏನಾಯಿತು ಅಂದರೆ, ಸ್ಟಾಕ್ ಸ್ಪ್ಲಿಟ್ಟನ್ನು ಪೋಸ್ಟ್ಪೋನ್ ಮಾಡಿದ್ರು. ಬೋರ್ಡ್ ಮೀಟಿಂಗಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಸ್ಟಾಕ್ ಸ್ಪ್ಲಿಟ್ ಆಗಲಿಲ್ಲ ಆಗ. ಆದರೆ ನಾನು 1150ರಲ್ಲಿ ಎಂಟರ್ ಆಗಿದ್ದೆ. ಸ್ಟಾಕ್ ಪ್ರೈಸ್ ಆಲ್ರೆಡಿ 1350 ಮೇಲೆ ಹೋಗಿತ್ತು. ಆದರೆ ಸ್ಪ್ಲಿಟ್ಟನ್ನು ಕ್ಯಾನ್ಸಲ್ ಮಾಡಲಿಲ್ಲ, ಅಂದರೆ ಪೋಸ್ಟ್ಪೋನ್ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ. ಸೊ ಆಟೋಮೆಟಿಕಲಿ ಸ್ಟಾಕು ಡೌನ್ ಆಯಿತು. ಆಮೇಲೆ ಡೌನ್ ಎಲ್ಲಿಗಾಯಿತು ಅಂತ ನಾನು ನಿಮಗೆ ಚಾರ್ಟಲ್ಲೇ ತೋರಿಸ್ತೀನಿ ನೋಡಿ. ಡೇಟ್ ನೋಡ್ಕೊಳ್ಬೇಕಾದ್ರೆ 18 ಜುಲೈ 2020. ನಾನಿಲ್ಲಿ 1 ಇಯರ್ ಚಾರ್ಟನ್ನು ಓಪನ್ ಮಾಡ್ತೀನಿ. ನೋಡ್ಬೋದು ನೀವು, 21 ಜುಲೈಯಿಂದ ಇದೆ. ನೋಡ್ಬೋದು ನೀವು ಇಲ್ಲಿ 18 ಜುಲೈ ಅವರು ಮೀಟಿಂಗ್ ಇದೆ ಅಂತ ಇದು ಮಾಡಿದ್ದು. ಅಲ್ಲಿ ಅದರ ನಂತರ 27 ಇಂದ ನೋಡ್ಬೋದು ನೀವು ಇಲ್ಲಿ 1362 ರೂಪಾಯಿ ಇದೆ ಸ್ಟಾಕು. ಅಲ್ಲಿಂದ ಸ್ಲೈಟಾಗಿ ಡೌನ್ ಆಗ್ತಾ ಬಂತು 1014 ರೂಪಾಯಿ. ನಾನೇನು ಮಾಡಿರ್ಬೋದು, ನಾನು 20-30% ಅರ್ನ್ ಮಾಡೋಣ ಅಂತ ಎಂಟರ್ ಆಗಿದ್ದು. ಬಟ್ ಇಲ್ಲಿ ಸ್ಟಾಕು ಬಿದೋಗಿದೆ, 20-30% ಡೌನು. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಇದ್ದೆ, ಹೋಲ್ಡ್ ಮಾಡಿದೆ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 22 ಸೆಪ್ಟೆಂಬರ್ 2020 1014 ರೂಪಾಯಿ. ಅದರ ನಂತರ ನೋಡ್ಬೋದು ನೀವು ಇಲ್ಲಿ ನವಂಬರ್ 9ಗೆ 1278 ರೂಪಾಯಿ. ನಾನು ಎಂಟರ್ ಆಗಿದ್ದೆ ಇಲ್ಲಿ 1150. ಇಲ್ಲಿಗೆ ಬಂದ ತಕ್ಷಣ ನನಗೆ ಸೆಪ್ಟೆಂಬರಲ್ಲಿ ಲಾಸ್ ಇತ್ತು ಫಾರ್ ಶೂರ್, ಆದರೆ ಅಕ್ಟೋಬರಲ್ಲೇ ನನಗೆ ಪ್ರಾಫಿಟ್. ಅಕ್ಟೋಬರ್ 6 ನಾನು ಆಲ್ಮೋಸ್ಟ್ ಪ್ರಾಫಿಟಿಗೆ ಬಂದ್ಬಿಟ್ಟೆ. ಆದರೆ ಅಲ್ಲಿಂದನೂ ಹೋಲ್ಡ್ ಮಾಡಿದ್ದೀನಿ, ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ. ಈವನ್ ಟುಡೇ ನನ್ನ ಹತ್ರ ಸ್ಟಾಕ್ ಇದೆ, 1524 ಟ್ರೇಡ್ ಆಗ್ತಿದೆ. ನಾನು ಎಂಟರ್ ಆಗಿದ್ದು 1150ರಲ್ಲಿ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಸೇಫ್ ರಿಟರ್ನ್ಸ್ ಬರುವಂಥ ಚಾನ್ಸಸ್ ನೀವು ಇಲ್ಲೇ ನೋಡ್ಬೋದು. ಇನ್ ಕೇಸ್ 1150ರಲ್ಲಿ ನೀವು ಎಂಟ್ರಿ ಆಗಿದ್ರೂ ಕೂಡ, ಇನ್ ಕೇಸ್ ನಾನು ಎಂಟರ್ ಆಗಿದ್ದು, ನಾನು ಎಕ್ಸಿಟ್ ಆಗಿದ್ರೆ ಇಲ್ಲೇ ಆಗ್ಬೋದಿತ್ತು 1278 ರೂಪಾಯಿ. ಆಲ್ಮೋಸ್ಟ್ 10-15% ರಿಟರ್ನ್ಸಲ್ಲಿ ಎಕ್ಸಿಟ್ ಆಗ್ಬೋದಿತ್ತು. ಬಟ್ ನನಗೆ ಎಕ್ಸಿಟ್ ಆಗೋದು, ನಾನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ. ಸೊ ಹಾಗಾಗಿ ಅದ್ರ ನಂತರ ಡೌನ್ ಆಗಿದೆ ನೋಡ್ಬೋದು ಇಲ್ಲಿ. ಡೌನ್ ಆಯಿತು, ಮತ್ತೆ ಡೌನ್ ಆಯಿತು. ಈಗ ನೋಡಿದ್ರೆ 1500 ಚಿಲ್ಲರೆ ಟ್ರೇಡ್ ಆಗ್ತಿದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಇರಬೇಕು ಅಂತ. ಸೊ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತಂದರೆ ಕಂಪನಿ ಕಮ್ ಬ್ಯಾಕ್ ಮಾಡೇ ಮಾಡುತ್ತೆ.
ಫಾರ್ ಶ್ಯೂರ್ ಅಂತಲೇ ಹೇಳ್ಬೋದು. ನಮಗೆ ಝೀರೋ ಲಾಸ್. ಸೊ ಈಗಿದ್ದಾಗ ಎರಡು ಕಡೆ ಬೆನಿಫಿಟ್ ಆಗುತ್ತೆ. ನಮ್ಗೆ ಬೇಕಾಗಿರೋದು ಮೂರನೇ ಪಾಯಿಂಟು ಪೇಷನ್ಸ್. ಮೂರನೇ ಕಂಡೀಷನ್ ಪೇಷನ್ಸ್. ನಾವು ಪೇಷನ್ಸ್ ಇಟ್ಕೊಂಡ್ರೆ ಇನ್ ಕೇಸ್ ನಾನು 1400 ರೂಪಾಯಿವರೆಗೂ ಡೌನ್ ಆಯಿತು ಅಂತ ಅಂದ್ಬಿಟ್ಟು ನಾನು ಏನಾರು ಎಕ್ಸಿಟ್ ಆಗಿದ್ದೆ, ನಾನು ಲಾಸಲ್ಲಿ ಎಕ್ಸಿಟ್ ಆಗ್ತಿದೆ. ಬಟ್ ನಾನು ಹೋಲ್ಡ್ ಮಾಡಿದೆ. ಆಬ್ವಿಯಸ್ಲಿ 6-7 ಮಂತ್ಸು ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ತು, ಅದು ನಿಯರ್ಲಿ 1 ಇಯರೇ ತೊಗೊಳ್ತು. ಬಟ್ ಫೈನಲಿ ನಾನು ಪ್ರಾಫಿಟಲ್ಲಿದ್ದೀನಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೊಂದು ಸ್ಟಾಕ್ ತೋರಿಸ್ತೀನಿ ಗೆಳೆಯರೆ, ನೋಡ್ಬೋದು ಇಲ್ಲಿ ಟೈಡ್ ವಾಟರ್ ಆಯಿಲ್ ಅಂಡ್ ಕಂಪನಿ ಇಂಡಿಯಾ ಲಿಮಿಟೆಡ್ ಅಂತನ. ಈ ಕಂಪನಿಯಲ್ಲಿ ಕೂಡ ಸ್ಪ್ಲಿಟ್ ನ್ಯೂಸ್ ಬಂದಿದೆ, ಸ್ಟಾಕ್ ಸ್ಪ್ಲಿಟ್. ನಾನು ಅದನ್ನು ತೋರಿಸ್ತೀನಿ ಒಂದು ನಿಮಿಷ ಗೆಳೆಯರೆ. ನೋಡ್ಬೋದು, ನಾನು NSE ವೆಬ್ಸೈಟಲ್ಲಿ ಓಪನ್ ಮಾಡಿದ್ದೀನಿ, ಟೈಡ್ ವಾಟರ್ ಅಂಡ್ ಆಯಿಲ್ ಕಂಪನಿ ಲಿಮಿಟೆಡ್. ಇದರಲ್ಲಿ ಡಬಲ್ ಧಮಾಕ ಗೆಳೆಯರೆ. ಬೋನಸ್ಸು 1:1 ಬೋನಸ್ಸು, ಹಾಗೆ ಸ್ಪ್ಲಿಟ್ ಎರಡೂ ಕೂಡ ಒಂದೇ ಡೇಟ್ 26 ಜುಲೈ. ಇನ್ನೂ ಆಗಿಲ್ಲ, ನೆಕ್ಸ್ಟ್ ವೀಕಲ್ಲಿ ಆಗುತ್ತೆ. ಇದು ಆ್ಯಕ್ಚುಲಿ ಅಪ್ಕಮಿಂಗ್. ಇಂಥದ್ರಲ್ಲಿ ಎಂಟ್ರಿ ಆಗಬೇಕಾ? ನಾನು ಇದರ ಫಂಡಮೆಂಟಲ್ಸ್ನ ಚೆಕ್ ಮಾಡಿದೆ. ಫಂಡಮೆಂಟಲ್ಸ್ ಅನ್ನೋದಕ್ಕಿಂತ ಮುಂಚೆಗೆ ನಾನು ಇದರ ಚಾರ್ಟ್ ಪ್ಯಾಟ್ರನ್ನ ನೋಡಿದೆ ಗೆಳೆಯರೆ. ನೋಡ್ಬೋದು ಇಲ್ಲಿ ನಾನು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟ್ರನ್ನ ಓಪನ್ ಮಾಡ್ತೀನಿ. ನೋಡಿ ಇಲ್ಲೇನಿದೆ 2015. ಇಲ್ಲೂ ಕೂಡ ಸೇಮ್ ಸ್ಪ್ಲಿಟ್ಟು ಮಾಡಿದ್ದಾರೆ, ಬೋನಸ್ಸು ಕೊಟ್ಟಿದ್ದಾರೆ. ಸಡನ್ಲಿ ಒಂದು ಜಂಪು ನೋಡ್ಬೋದು ನೀವು ಇಲ್ಲಿ 4,000 ಚಿಲ್ಲರೆ ಹೋಗಿದ್ದು ಆಲ್ಮೋಸ್ಟು 7,000ಕ್ಕೆ ಬಂದಿದೆ. 4,000ದಿಂದ 7,000ಕ್ಕೆ ಒಂದು ಸಡನ್ ಜಂಪು. ಅದರ ನಂತರ ಸ್ಪ್ಲಿಟ್ಟು ಎಲ್ಲ ಇದಾಗ್ತಿದ್ದಂಗೆ ಡೌನ್, ಅಲ್ಲಿಂದ ಕಂಟಿನ್ಯೂಸ್ ಡೌನ್. ಈಗ ಸ್ಪ್ಲಿಟ್ಟು ಹಾಗೆ ಬೋನಸ್ ನ್ಯೂಸ್ ಬಂದಿದೆ, ಈಗ ಟಾಪಲ್ಲಿದೆ. ನೆಕ್ಸ್ಟ್ ಸ್ಪ್ಲಿಟ್ಟು ಆ್ಯಂಡ್ ಬೋನಸ್ ಆದಮೇಲೆ ನೆಕ್ಸ್ಟು ಡೌನೇ ಇರುತ್ತೋ ಮೇಲೆ ಇರುತ್ತೋ ಗೊತ್ತಿಲ್ಲ ನನಗೆ. ಸೊ ಈ ಥರ ಅನ್ಸರ್ಟೈನಿಟಿ ಇರೋವಂಥ ಸ್ಟಾಕ್ಗಳಲ್ಲಿ ನಾನು ಎಂಟ್ರಿ ಆಗಲ್ಲ. ಇದನ್ನು ನೋಡ್ಬೋದು ನೀವು ಬೇಕಾದ್ರೆ ನೀವು ಡೀಟೇಲಾಗಿ ನೀವು NSE ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ. 2015ರಲ್ಲೂ ಬೋನಸ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ಟು ಮಾಡಿದ್ದಾರೆ ಸ್ಟಾಕನ್ನು. ಈಗಲೂ ಸೇಮ್ ಬೋನಸ್ಸು ಕೊಡ್ತಿದ್ದಾರೆ, ಸ್ಪ್ಲಿಟ್ಟು ಮಾಡ್ತಿದ್ದಾರೆ. ಅದಾದಮೇಲೆ ಬೋನಸ್ ಸ್ಪ್ಲಿಟ್ ಆದಮೇಲೆ ಡೌನೇ ಇದೆ. ಅಲ್ಲಿಂದನೂ ನೋಡ್ಬೋದು ನೀವು ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ, ಈ ನ್ಯೂಸ್ ಬರೋವರೆಗೂ May 14, 2021 41% ಡೌನ್ ಇದೆ ಸ್ಟಾಕ್. ಸೊ ಇಂಥ ಸ್ಟಾಕ್ಗಳಲ್ಲಿ ನಾನು ಯಾವತ್ತಿಗೂ ಎಂಟರ್ ಆಗಕ್ಕೆ ಹೋಗಲ್ಲ. ಇಂಥ ಸ್ಟಾಕ್ಗಳಲ್ಲಿ ನನಗೆ ರಿಟರ್ನ್ಸ್ ಅದು ಎಷ್ಟೇ ಬಂದರೂ ನನಗೆ ಬೇಕಾಗಿಲ್ಲ ಅಂಥದ್ದು. ನನಗೆ ಬೇಕಾಗಿರೋದೇನು ರಿಸ್ಕ್ ಫ್ರೀ ಇರೋ ಅಂಥದ್ದು. ಸೊ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಸ್ಟಾಕಲ್ಲಿ ರಿಸ್ಕ್ ಫ್ರೀ ಇರೋವಂಥ ಸ್ಟಾಕ್ಗಳಲ್ಲಿ ನಾನು ಈ ಸ್ಟ್ರಾಟಜಿನ ಅಪ್ಲೈ ಮಾಡ್ತೀನಿ. ನಾನು ಆ 3 ಕಂಡೀಷನ್ನ ಯಾವತ್ತಿಗೂ ಮರೆಯಲ್ಲ. ನಾನು ನಿಮಗೆ ಮುತ್ತೂಟ್ ಫೈನಾನ್ಸ್ದ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಬಟ್ ಸ್ವಲ್ಪ ಟೈಮ್ ತೊಗೊಳ್ತು, 1-6 ತಿಂಗಳು ಟೈಮ್ ತೊಗೊಳ್ತು. ತಗೊಳ್ಳಿ ಬಿಡಿ, ನನಗೆ ಲಾಸ್ ಅಂತೂ ಆಗಲಿಲ್ವಲ್ಲ, ಝೀರೋ ಲಾಸ್. ಹಾಗೆ ನಿಮಗೆ ಆರ್ತಿ ಇಂಡಸ್ಟ್ರೀಸ್ ಹೇಳಿದೆ. ಆರ್ತಿ ಇಂಡಸ್ಟ್ರೀಸ್ನ ಒಂದು ಸ್ಟಾಕ್ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ಈ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಈ ಥರ ಚಾರ್ಟ್ ಪ್ಯಾಟರ್ನ್ ಇದ್ದಾಗ ಕಂಪನಿ ಯಾವುದೇ ಶೇರ್ ಹೋಲ್ಡರ್ಗೆ ಮೋಸ ಮಾಡಿಲ್ಲ, ಪೇಷನ್ಸ್ ತೋರಿಸ್ದವ್ರಿಗೆ. ಆಬ್ವಿಯಸ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಯಾವುದೇ ಸ್ಟಾಕು ಒಂದೇ ಮೂಮೆಂಟಲ್ಲಿ ಹೋಗಲ್ಲ. ಸೊ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ನೋಡ್ಬೋದು ಎಂಥ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತ ನೋಡಿದ್ರೆ ಖುಷಿ ಆಗುತ್ತೆ. 1,427% ರಿಟರ್ನ್ ಕೊಟ್ಟಿದೆ ವಿತಿನ್ 7 ಇಯರ್ಸಲ್ಲಿ. ಸೊ ಇಂಥ ಕಂಪನಿಗಳಲ್ಲಿ ನಾನು ನೋಡ್ತಾ ಇರ್ತೀನಿ ಅಪಾರ್ಚುನಿಟಿಯನ್ನು, ಇಂಥ ಒಳ್ಳೆ ಸ್ಟಾಕ್ಗಳಲ್ಲಿ. ಗೆಳೆಯರಿ, ಸುಮಾರು 18 ನಿಮಿಷದ ಮೇಲಾಗಿದೆ ಈ ವಿಡಿಯೋ. ಯಾರ್ಯಾರು ಇಲ್ಲಿವರೆಗೂ ತುಂಬ ಪೇಷನ್ಸಿಂದ ನೋಡ್ತಾ ಇದ್ದಾರೋ, ನಿಜ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡೋ ಪೇಷನ್ಸ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡೋದಲ್ಲ ಗೆಳೆಯರೆ, 3 ಕಂಡೀಷನ್ಸ್ ಮರಿಬೇಡಿ ಯಾವುದೇ ಕಾರಣಕ್ಕೂ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಸ್ಟಾಕು, ಲಾರ್ಜ್ ಕ್ಯಾಪ್, ಹಾಗೆ ಪೇಷನ್ಸು ತುಂಬ ಇಂಪಾರ್ಟೆಂಟು. ಈ 3 ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ನ್ಯೂಸ್ ಬಂದಾಗ, ಫಸ್ಟ್ ನ್ಯೂಸು ಅಥವಾ ಬಂದಾಗ ನೀವು ಆ ಕಂಪನಿಯ ಫಂಡಮೆಂಟಲ್ಸ್ನ ಸ್ಟಡೀಸ್ ಮಾಡಿ. 1-2-3 ಡೇಸ್ ಪರವಾಗಿಲ್ಲ, ಸ್ಟಾಕ್ ಎಷ್ಟೋದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಸ್ಟಡೀಸ್ ಮಾಡಿ. ಆಮೇಲೆ ಆ ಕಂಪನಿಯಲ್ಲಿ ಎಂಟರ್ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ಓನಾಗಿ ಡಿಸೈಡ್ ಮಾಡಿ. ಗೆಳೆಯರೆ, ಇಂಥ ಸ್ಟ್ರಾಟಜಿಗಳನ್ನ ಶೇರ್ ಮಾಡಲಿಕ್ಕೆ ಫಂಡ್ ಮ್ಯಾನೇಜರ್ಸು ಹಾಗೆ ತುಂಬ ಗೊತ್ತಿರೋರು 5,000 to 10,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಿಮಗೆ ಗೊತ್ತಿರಬೇಕು. ನಾನು ಇದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ತಿಳ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕಂಪನಿಯಲ್ಲಿ ನ್ಯೂಸ್ ಬಂತು ಅಂತ ಎಂಟರ್ ಆಗೋಕ್ಕೆ ಹೋಗಬೇಡಿ. ನಾನು ನಿಮಗೆ ತೋರಿಸ್ದೆ ಟೈಡ್ ವಾಟರ್ ಆ್ಯಂಡ್ ಆಯಿಲ್, ಈ ಥರದ್ದು ಬೆಸ್ಟ್ ಎಕ್ಸಾಂಪಲ್ಲು ನಿಮಗೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದ್ಯಾವುದೋ ಸ್ಟಾಕಲ್ಲಿ ಎಂಟ್ರಿ ಆಗಬೇಡಿ.
ಸ್ಟ್ರಿಕ್ಟ್ 3 ರೂಲ್ಸ್ನ ಫಾಲೋ ಮಾಡಲೇಬೇಕು. ಆಗಲೇ ನೀವು ಸೇಫ್ ರಿಟರ್ನ್ಸ್ ಝೀರೋ ಲಾಸಲ್ಲಿ ನೀವು ಅರ್ನ್ ಮಾಡೋಕ್ಕೆ ಸಾಧ್ಯ ಆಗೋದು. ಸರಿ ಗೆಳೆಯರೆ, ಈ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಚಾರನ ತಿಳ್ಕೊಂಡಿದ್ದೀರಿ, ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.